ನಾವು ಕೇಳಬಾರ್ದು, ರಾಜ್ಯಪಾಲರು ಓದಬಾರ್ದು ಅಂತಂದ್ರೆ ಎಲ್ಲಿದೆ? ಇದು ಸಂವಿಧಾನಕ್ಕೆ ಪರವಾಗಿದೆಯಾ? ಸಂವಿಧಾನದ ರೀತಿ ಇದೆಯಾ? ಇದನ್ನ ಕೇಳಿದ್ದೀವಿ ಅಷ್ಟೆ. ಇದನ್ನ ಕೇಳಿದ್ರೆ ರಾಜ್ಯಪಾಲರು ಓದಬಾರ್ದು ಅಂತಕ್ಕಂಥ ಮಾತುಗಳಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ ಅಂತೇಳಿ ನನಗನ್ಸುತ್ತೆ. ಹಾಗಾದ್ರೆ ತಾವು ವಿರೋಧ ಮಾಡ್ದಂಗಾಯ್ತು. ಅದು ನೀವು ವಿರೋಧ ಮಾಡ್ದಂಗಾಯ್ತು, ಒಂದಿನ ತಿಳಿಸ್ದಂಗ ಆಗಲ್ಲ. ಆಮೇಲೆ ಬೇಡವಾ? ಅಲ್ಲಲ್ಲ, ಈಗ ಇದೆಲ್ಲ ನೀವು ಬರ್ಕೊಟ್ಟಿದ್ರೆ ಅವ್ರು ಓದಬಾರ್ದು ಅಂತ ನಾವ್ ಹೇಳೋದಿಲ್ಲ. ಇದೆಲ್ಲ ಬರ್ಕೊಟ್ಟಿದ್ದೀವಿ. ಆಗಿದ್ದೇನಂದ್ರೆ 11 ಪ್ಯಾರಾಗಳಲ್ಲಿ ಇರ್ತಕ್ಕಂಥದ್ದು ಇದನ್ನು ಒಮಿಟ್ ಮಾಡಿ ನಾನು ಓದ್ತೀನಿ ಅಂದ್ರು. ಅದಾಗಿಲ್ಲ. ಈಗ 23-24ರ ಯೋಜನೆಗಳಿಗೆ ತಾವು ಕೂಡ ಕೊಟ್ಟಿರೋದು 50%. ತಾವು ಕೂಡ ಕೊಟ್ಟಿರೋದು 50%. ಅವ್ರು ಹೇಳಿರೋದು ಯಾವ ಕೇಂದ್ರ ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿಮಿಷ ಕೇಳಿ, ನಾನು ಹೇಳ್ತೇನೆ ನಿಮಗೆ. ಮುಖ್ಯಮಂತ್ರಿ ಭಾಷಣ ಮಾಡಂತಿರೋ ಬೇಡ ಅಂತಿರೋ ನಾನು ಬರ್ಕೊಂಡಿನಿ. ನೋಡಿರಿ, ಪ್ರತಾಪ್ ಸಿಂಹ ನಾಯ್ಕ್, ನವೀನ್, CT ರವಿ, ಪುಟ್ಟಣ್ಣ, ವಿರೋಧ ಪಕ್ಷ ನಾಯಕ ಅರುಣ್, ನಿಮ್ಗೆ ಕೇಳಕ್ಕೆ ನಾ ಕೊಡ್ತೀನಿ. ಆಮೇಲೆ ನೀವು ಇದನ್ನ ಮಾಡಿ. ಆಯ್ತು ಕೇಶವ್, ಕೂತ್ಕೊಳ್ಳಿ. ಈಗ ನಡು ಯಾರು ಹೇಳ್ಬೇಡಿ, ನಾನು ಅಲೋ ಮಾಡೋದಿಲ್ಲ. ನಡು ಯಾರು ಹೇಳ್ಬೇಡಿ, ಅಲೋ ಮಾಡಂಗಿಲ್ಲ. ಅಲೋ ಮಾಡಿದ್ರೆ ಕರ್ತಕೋಂಗಿಲ್ಲ. ಮುಖ್ಯಮಂತ್ರಿಗಳು ಪ್ರತಿ ಸಾರಿ ಹೇಳಿದ್ದಾರೆ. ಆಯ್ತು ರೀ, ನೀವು ಮಾತಾಡಿ ಕೊನೆಗೆ. ಕುತ್ಕೊಳ್ಳಿ, ನೀವು ಬರ್ಕೊಳ್ಳಿ. ಎಷ್ಟೊತ್ತರ ನಾ ಕೊಡ್ತೀನಿ. ನನ್ನ ಜವಾಬ್ದಾರಿ ಇದು ಕೊಡೋದು. ಗೊತ್ತಾಗಲ್ಲ ಅಂದೆ, ಗೊತ್ತಾಗಲ್ಲ. ಆಗ್ಲಿ ಗೊತ್ತಾಗಲಿ, ನಿಮ್ಗೇನ್ ಮಾಡೋದು? ನಾ ಹೇಳ್ತೀನಿ. ಇಲ್ಲ, ನಾ ಕೊಡುದಿಲ್ಲ ಅಂದ್ ಮಾತ್ರ. ನಾ ಕೊಡುದಿಲ್ಲ ಅಂದಾಗ ನೀವು ನೋಡಿ ಹೇಳ್ತೀನಿ ಕೇಳಿ. ನಾನು ಸಭಾಪತಿ ಆದಾಗ ಕೊಡುದಿಲ್ಲ ಅಂತ ತಿಳ್ತೀನಿ. ನೀವು ಕೇಳ್ತೀನಿ. ನೀನು ಹೆಸರು ಬರೆದಿಟ್ಕೊಂಡು ಕೇಳಕತ್ರ ನಿಮ್ಮ ಬರೆದಿಟ್ಕೊಂಡು ಹೇಳ್ತೀನಿ. ಯಾರು ನೋಡಿ ಹೇಳ್ಬೇಡ್ರಿ. ನಿಮಗೂ ಅಷ್ಟೇ. ಕೇಂದ್ರ ಸರ್ಕಾರನ ಕೇಳೋದು, ಅವ್ರ ಮೇಲೆ ಒತ್ತಡ ಹಾಕೋದು ಇವತ್ತಿನ ಈ ವಿಚಾರ ಏನಲ್ಲ. ರಾಜ್ಯಪಾಲರ ಭಾಷಣದಲ್ಲಿ ಮೊದಲಿಂದೂ ಬಂದಿದೆ. ಇದು ಮೊದಲಿನಿಂದ ಬಂದಿದೆ.